ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಥಗ್ ಲೈಫ್ ಸಿನಿಮಾ ವಿವಾದ ಒಂದು ತಾರ್ಕಿಕವಾದ ಅಂತ್ಯವನ್ನು ಕಂಡಿದೆ. ಒಂದು ರೀತಿಯಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿದಂಥ ಕಮಲಾ ಹಾಸನ್ ಅವರು ತಾವು ತಪ್ಪು ಮಾಡಿದ್ರೂ ಸಹ ಕ್ಷಮೆಯನ್ನು ಕೇಳದೆ ಕೋರ್ಟಿನಿಂದ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನುವ ಆದೇಶವನ್ನು ಪಡೆದು ನಾನು ಗೆದ್ದೆ ಅಂತ ಬೀಗ್ತಾ ಇದ್ದಾರೆ. ಆದರೆ ಅವರಿಗೆ ಸಿಕ್ಕಿರೋದು ಅರ್ಧ ಗೆಲುವು ಮಾತ್ರ. ಅದು ಯಾಕೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಕ್ಕೋಸ್ಕರನೇ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನೋಡಿ, ಥಗ್ ಲೈಫ್ ಸಿನಿಮಾ ಸಂಬಂಧದಲ್ಲಿ ಅವರು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿತು ಅನ್ನುವಂಥ ಒಂದು ದಾರ್ಷ್ಟ್ಯವನ್ನು ತೋರಿ ಅಂಥದ್ದೊಂದು ಹೇಳಿಕೆಯನ್ನು ನೀಡಿದ್ರು. ಮುಂದೆ ಅದು ತಪ್ಪು, ಕ್ಷಮೆ ಕೇಳಿ ಅಂತ ಹೇಳಿದ್ರೆ ನಾನು ಕ್ಷಮೆ ಕೇಳೋದಿಲ್ಲ, ನಾನು ಹೇಳಿದ್ದು ಸರಿಯಾಗಿದೆ ಅನ್ನುವ ಹಠವನ್ನು ಮಾಡಿದ್ರು. ಸಿನಿಮಾ ನಾನು ಕನ್ನಡದಲ್ಲಿ ಬಿಡುಗಡೆ ಮಾಡೋದೇ ಇಲ್ಲ ಅಂತ ಮೊದಲಿಗೆ ಹೇಳಿದ್ರು. ಆಮೇಲೆ ಕೋರ್ಟ್ ಮೆಟ್ಟಿಲೇರಿ ಅದನ್ನು ಬಿಡುಗಡೆ ಮಾಡುವಂಥ ಒಂದು ಹುನ್ನಾರವನ್ನು ಮಾಡಿದ್ರು. ಆದರೆ ಕೋರ್ಟಿನಲ್ಲಿ ಅವರಿಗೆ ನೀವೇ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟು ಜನಗಳನ್ನು ಪ್ರಚೋದನೆ ಮಾಡಿ, ಅವರು ದಂಗೆ ಏಳುವ ರೀತಿಯಲ್ಲಿ ಅವರನ್ನು ಪ್ರಚೋದನೆ ಮಾಡಿ ಇವತ್ತು ಮತ್ತೆ ಸಿನಿಮಾ ಬಿಡುಗಡೆಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ, ನೀವೇ ಒಂದು ಕ್ಷಮೆ ಕೇಳಿದ್ದಿದ್ರೆ ಮುಗ್ದೇ ಹೋಗಿರ್ತಿತ್ತಲ್ಲ ಅಂತ ಕೋರ್ಟ್ ಹೇಳ್ತು. ಹಾಗೆ ಹೇಳಿದ ತಕ್ಷಣ ಇವರು ಸುಮ್ಮನಿರಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನವರು ಈ ಕೇಸನ್ನು ನಮ್ಮ ಬಳಿ ಯಾಕೆ ತರ್ತೀರಿ ಅಂತ ಮತ್ತೆ ಹೈಕೋರ್ಟಿಗೆ ಕಳಿಸಿದ್ರು. ಅಲ್ಲೇನಾಯಿತು, ಹೈಕೋರ್ಟ್ನಲ್ಲಿ ನೀವಿನ್ನೂ ಕ್ಷಮೆ ಕೇಳಿಲ್ವಾ ಅಂತ ಹೇಳಿದಾಗ ಇವರಿಗೆ ಮುಖಭಂಗ ಆಗಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದರು. ಈ ಬಾರಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಅಂದರೆ ಸೆನ್ಸಾರ್ ಬೋರ್ಡ್ ಇದೆಯಲ್ಲ, ಅದರಿಂದ ಸರ್ಟಿಫಿಕೇಟನ್ನು ಪಡೆದ ಮೇಲೆ ಯಾವುದೇ ಚಿತ್ರವಾದರೂ ಭಾರತದ ಯಾವುದೇ ಭಾಗದಲ್ಲಿ ಬಿಡುಗಡೆ ಮಾಡಬಹುದು. ನೋಡುವ ಇಷ್ಟ ಇರುವವರು ನೋಡ್ತಾರೆ, ನೋಡದೇ ಇರೋರು ನೋಡಲ್ಲ, ಆದರೆ ಬಿಡುಗಡೆಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟು ಕರ್ನಾಟಕ ಹೈಕೋರ್ಟನ್ನು ಕೂಡ ಒಂದು ರೀತಿಯಲ್ಲಿ ತರಾಟೆಗೆ ತಗೊಂತು. ನೀವು ಥಿಯೇಟ್ರಿಗೆ ಬೆಂಕಿ ಹಚ್ತೀವಿ ಅಂತ ಬೆದರಿಕೆ ಹಾಕಿದಂಥ ಹೋರಾಟಗಾರರ ಮೇಲೆ ಯಾವುದಾದ್ರೂ FIR ಹಾಕಿದ್ದೀರಾ, ಯಾವುದೇ ಕ್ರಮವನ್ನಾದರೂ ತೊಗೊಂಡಿದ್ದೀರಾ? ಯಾಕೆಂದರೆ ಅದು ನೀತಿ ಬಾಹಿರ, ನೀವು ಕ್ರಮ ತೊಗೊಂಡಿರಬೇಕಾಗಿತ್ತು. ಇಲ್ಲಾಂದರೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈಗ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಎಲ್ಲ ದಾರಿಯೂ ಮುಕ್ತವಾಗಿದೆ. ಕಮಲಾ ಹಾಸನ್ ಅವರು ಒಂದು ರೀತಿಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ನಾವು ಆತ್ಮಶೋಧನೆ ಮಾಡಿಕೊಳ್ಳಬೇಕಾದಂಥ ಒಂದು ಬೆಳಕನ್ನು ಈ ಒಂದು ಪ್ರಕರಣ ನೀಡಿದೆ. ಅದನ್ನು ನಿಮ್ಮ ಮುಂದೆ ತೋರಿಸುವ ಸಲುವಾಗಿ ನಾನು ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಕಮಲಾ ಹಾಸನ್ ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಹಿಡಿದು ಬಂದರೂ ಸಹ ಇವತ್ತು ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರದ ಹಂಚಿಕೆಯನ್ನು ಪಡೆದುಕೊಂಡಿದ್ದಂಥ ವೆಂಕಟೇಶ್ ಅವರು ನಾನು ಈ ಚಿತ್ರವನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಯಾರಾದರೂ ಆ ಸಿನಿಮಾ ಬಿಡುಗಡೆ ಮಾಡಬೇಕಾದ್ರೆ ವೆಂಕಟೇಶ್ ಅವರ ಜೊತೆಯಲ್ಲಿ ಇರುವಂಥ ಆರ್ಥಿಕ ಲೆಕ್ಕಾಚಾರವನ್ನು ಮುಗಿಸಿಕೊಂಡೇ ಮಾಡಬೇಕಾಗತ್ತೆ. ಒಂದು ಮಾಹಿತಿಯ ಪ್ರಕಾರ ವೆಂಕಟೇಶ್ ಅವರು ನಾನು ಚಿತ್ರ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಕಮಲ್ ಆರ್ಟ್ಸ್ನಿಂದ ತಾವು ಕೊಟ್ಟಂಥ ಹಣದಲ್ಲಿ ಒಂದಿಷ್ಟು ಭಾಗವನ್ನು ಹಿಂದೆ ಪಡಿತಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿಗೆ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆ ಆಗೋದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕೋರ್ಟಿನಿಂದ ನೀವು ಆದೇಶವನ್ನು ತಂದರೂ ಸಹ ಸಿನಿಮಾವನ್ನು ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಅರ್ಧ ಗೆದ್ದ ಹಾಗೆ ಲೆಕ್ಕನೇ ಹೊರತು ಪೂರ್ತಿಯಾಗಿ ನೀವು ಗೆಲುವನ್ನು ಸಾಧಿಸಿಲ್ಲ. ಇದು ಯಾಕೆ ಅಂದರೆ ನಿಮ್ಮ ಹಠಮಾರಿತನದಿಂದ. ನೋಡಿ, ಒಂದು CBFC ಸರ್ಟಿಫಿಕೇಟನ್ನು ಇಟ್ಕೊಂಡು ಯಾವ ಕಾರಣಕ್ಕೂ ಬಿಡುಗಡೆಗೆ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳಿ ಕೋರ್ಟಿನಿಂದ ಆದೇಶವನ್ನು ಕಮಲಾ ಹಾಸನ್ ಅವರು ತಂದಿದ್ದಾರೋ, ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರ, ಕನ್ನಡದ ಬೇರೆ ಬೇರೆ ಇಲಾಖೆಗಳು, ಜೊತೆಗೆ ಕರ್ನಾಟಕದ ಹೋರಾಟಗಾರರು ಇವರೆಲ್ಲರೂ ಸೇರಿ ಕಮಲಾ ಹಾಸನ್ ಅವರ ಕ್ಷಮೆಯನ್ನು ಕೇಳಿಸ್ಬೇಕು. ಯಾಕೆ ಕೇಳಿಸ್ಬೇಕು ಅಂದರೆ, ಕನ್ನಡ ಭಾಷೆಗೆ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಭಾಷೆ ಅನ್ನುವ ಸ್ಥಾನಮಾನವನ್ನು ಕೊಟ್ಟಿದೆ, ಕ್ಲಾಸಿಕಲ್ ಸ್ಟೇಟಸ್. ಹಾಗೆ ಒಂದು ಸ್ಥಾನಮಾನವನ್ನು ಕೊಡಬೇಕಾದ್ರೆ ಆ ಭಾಷೆ ಸ್ವತಂತ್ರ ಭಾಷೆಯಾಗಿರಬೇಕು, ಬೇರೆ ಭಾಷೆಯಿಂದ ಉತ್ಪನ್ನವಾಗಿರಬಾರ್ದು, ತನ್ನದೇ ಆದ ಇತಿಹಾಸವನ್ನು ಹೊಂದಿರಬೇಕು, ಸಾಹಿತ್ಯವನ್ನು ಹೊಂದಿರಬೇಕು, ಪರಂಪರೆಯನ್ನು ಹೊಂದಿರಬೇಕು. ಈ ಅಂಶವನ್ನು ಇಟ್ಕೊಂಡು ಖಂಡಿತವಾಗಿಯೂ ಹೋರಾಟವನ್ನು ಮಾಡಿ ಕಮಲಾ ಹಾಸನ್ ಅವರು ಹೇಳಿದ್ದು ತಪ್ಪು, ಸಾರ್ವಜನಿಕವಾಗಿ ಹೇಳಿದ್ದಾರೆ, ಅದರ ವಿಡಿಯೋ ಇದೆ, ಆದ್ದರಿಂದ ಅವರು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ಕೋರ್ಟಿನಿಂದಲೇ ಕ್ಷಮೆಯನ್ನು ಕೇಳಿಸಬಹುದು. ಇದಕ್ಕೆ ಬೇಕಾಗಿರೋದು ಕನ್ನಡಿಗರ ಹೋರಾಟ ಮನೋಭಾವ, ಇಚ್ಛಾಶಕ್ತಿ, ಮನೋಶಕ್ತಿ. ಇದರಿಂದ ಒಂದು ಹೋರಾಟವನ್ನು ಮಾಡಿ ಅವರಿಂದ ಕ್ಷಮೆಯನ್ನು ಕೇಳಿಸ್ಬೇಕು. ಮುಂದೆ ಯಾರೂ ಕನ್ನಡದ ಬಗ್ಗೆ ಅವಮಾನಕರವಾಗಿ, ಅವಹೇಳನಕಾರಿಯಾಗಿ ಮಾತಾಡದೇ ಇರುವ ಹಾಗೆ ಒಂದು ಕಟ್ಟನ್ನು ವಿಧಿಸಬೇಕು. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರದ ಬಿಡುಗಡೆಯ ಅಧ್ಯಾಯ ಮುಗಿದು ಹೋದ ಹಾಗೆ. ಇನ್ನು ತೆಲುಗಿನಲ್ಲಿ ಕಲಾವಿದ ನಿತೀಶ್ ಅವರ ತಂದೆ ಸುಧಾಕರ್ ರೆಡ್ಡಿ ಅವರು ಈ ಚಿತ್ರದ ಹಕ್ಕುಗಳನ್ನು 30 ಕೋಟಿ ರೂಪಾಯಿಗಳಿಗೆ ತೆಗೆದುಕೊಂಡಿದ್ದರು ಅನ್ನುವಂಥ ಒಂದು ಮಾಹಿತಿ ಇದೆ. 15 ಕೋಟಿ ರೂಪಾಯಿಗಳನ್ನು ಸಂದಾಯ ಕೂಡ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ
ಮೊದಲ ದಿನ ಮೊದಲ ವಾರ ಅವರಿಗೆ ಅಲ್ಲಿ ಸಂಪಾದನೆ ಆಗಿದ್ದು ಕೇವಲ 1 ಕೋಟಿ ಚಿಲ್ಲರೆ ರೂಪಾಯಿಗಳು ಮಾತ್ರ. ಅಂದರೆ ಯಾವುದೇ ಕಾರಣಕ್ಕೂ ಚಿತ್ರ ಹಾಕಿದ ಹಣವನ್ನು ಹಿಂದಿರುಗಿ ಕೊಡುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಎಷ್ಟೋ ಬಾರಿ ಇಂಥ ಅನುಭವಗಳು ವಿತರಕರಿಗೆ ಆಗಿದೆ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೋರ್ಟಿನಲ್ಲಿ ಗೆದ್ದವನು ಸೋತವನು ಸತ್ತ ಅಂತ. ಇವತ್ತು ಕಮಲಹಾಸನ್ ಅವರು ಕೋರ್ಟಿನಲ್ಲಿ ಗೆದ್ದಿರಬಹುದು, ನ್ಯಾಯಾಲಯದಲ್ಲಿ ಗೆದ್ದಿರಬಹುದು, ಆದರೆ ಜನತೆಯ ಕೋರ್ಟಿನಲ್ಲಿ ಅವರು ಸೋತು ಹೋಗಿದ್ದಾರೆ. ಯಾಕೆಂದರೆ ಅವರೊಬ್ಬ ನಿರೀಶ್ವರವಾದಿ, ನಾಸ್ತಿಕರು. ಅದರ ಬಗ್ಗೆ ನಮಗೆ ತಕರಾರಿಲ್ಲ. ಯಾಕೆಂದರೆ ದೇವರು ಇದ್ದಾನೆ ಅಂತ ಹೇಳೋರು ಇರುವ ಹಾಗೆ ದೇವರು ಇಲ್ಲ ಅಂತ ಹೇಳೋರು ಇರ್ತಾರೆ. ಅವರ ನಂಬಿಕೆ ಅವರಿಗೆ, ಇವರ ನಂಬಿಕೆ ಇವರಿಗೆ. ಆದರೆ ತಮ್ಮ ಚಿತ್ರ ಜೀವನದಲ್ಲಿ ಅವರೇನೂ ಧಾರ್ಮಿಕತೆಯನ್ನು ಬಿಟ್ಟು ನಡೆದಿಲ್ಲ. ಅವರು ಮಾಡಿರುವ ಪಾತ್ರಗಳಲ್ಲಿ, ಹೆಸರುಗಳಲ್ಲಿ, ಚಿತ್ರಗಳಲ್ಲಿ ಬೇಕಾದಷ್ಟು ಧಾರ್ಮಿಕ ಅಂಶಗಳು ಬಂದಿವೆ. ಆದರೆ ಈ ಥಗ್ ಲೈಫ್ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಣಿರತ್ನಂ ಹಾಗೂ ಕಮಲಹಾಸನ್ ಅವರು ಇಬ್ಬರೂ ನಿರ್ಮಾಪಕರು ಈ ಚಿತ್ರಕ್ಕೆ ಸಂಭವಾಮಿ ಯುಗೆ ಯುಗೆ ಅಂತ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ಅದು ಸಂಸ್ಕೃತದ ಹೆಸರು, ಅದನ್ನು ಇಡೋದು ಬೇಡ ಅಂತ ಹೇಳಿ ಕೊನೆಗೆ ಥಗ್ ಲೈಫ್ ಅಂತ ಹೆಸರಿಡ್ತಾರೆ. ತಮಿಳುನಾಡಿನಲ್ಲೇ ಎಷ್ಟೋ ಜನ ವಿಮರ್ಶಕರು ಇದರ ಬಗ್ಗೆ ಮಾತನಾಡಿದ್ದಾರೆ. ಅದರ ವಿಡಿಯೋಗಳು ಕೂಡ ಇದೆ. ನಿಮಗೆ ಸಂಸ್ಕೃತದ ಹೆಸರು ಬೇಡ, ಹಾಗಾದರೆ ತಮಿಳಿನ ಹೆಸರನ್ನೇ ಇಡ್ಬೋದಾಗಿತ್ತಲ್ಲ. ಥಗ್ ಲೈಫ್ ಅಂತ ಇಡೋ ಬದಲು ಪೊರ್ಕಿ ವಾಳ್ಕೈ ಅಂತ ಇಡ್ಬೋದಾಗಿತ್ತಲ್ಲ. ಥಗ್ ಲೈಫ್ ಅಂತ ಯಾಕಿಟ್ರಿ? ಇಂಗ್ಲೀಷು ನಿಮಗೆ ಹತ್ತಿರವಾಯ್ತಾ ಅಂತ. ಸಂಭವಾಮಿ ಯುಗೆ ಯುಗೆ ಅನ್ನೋದು ಭಗವದ್ಗೀತೆಯ ಒಂದು ಶ್ಲೋಕ, ನಮಗೆಲ್ಲರಿಗೂ ಗೊತ್ತೇ ಇದೆ. ಅದು ಕೃಷ್ಣ ಹೇಳಿದಂಥ ಭಗವದ್ಗೀತೆಯ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋದು. ಇದು ಸಂಸ್ಕೃತದ್ದು, ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದು ಅನ್ನುವ ಕಾರಣಕ್ಕೆ ನೀವು ಈ ಟೈಟಲನ್ನು ಬೇಡ ಅಂತ ಹೇಳೋದಾದರೆ, ಹಿಂದೆ ನೀವು ವಿಶ್ವರೂಪಂ ಎನ್ನುವ ಚಿತ್ರವನ್ನು ಮಾಡಿದ್ರಲ್ಲ ಕಮಲಹಾಸನ್ ಅವರೇ, ಅದು ಯಾವ ಭಾಷೆ? ವಿಶ್ವರೂಪ ಅಂದರೆ ಏನು? ವಿಶ್ವರೂಪವನ್ನು ಕೃಷ್ಣ ಅರ್ಜುನನಿಗೆ ತೋರಿಸಿದ್ದು, ವಿಷ್ಣು ಹಲವರಿಗೆ ವಿಶ್ವರೂಪವನ್ನು ತೋರಿಸಿದಂಥ ನಿದರ್ಶನಗಳಿವೆ. ಈ ವಿಶ್ವರೂಪ ಅನ್ನೋದು ಭಾರತೀಯ ಧಾರ್ಮಿಕತೆಗೆ ಸಂಬಂಧಪಟ್ಟಿರುವಂಥ ವಿಚಾರ. ಆ ಹೆಸರನ್ನು ಇಟ್ಕೊಂಡು ನೀವು ಸಿನಿಮಾ ಮಾಡ್ತೀರಿ. ಇಲ್ಲಿ ಸಂಭವಾಮಿ ಯುಗೆ ಯುಗೆ ಅನ್ನೋ ಹೆಸರು ನಿಮಗೆ ಬೇಡವಾಗುತ್ತೆ. ಇನ್ನು ಚಂಡಿಯಾರ್ ಎನ್ನುವ ಹೆಸರಿಟ್ಟು ಸಿನಿಮಾ ಮಾಡೋದಕ್ಕೆ ಹೊರಡ್ತೀರಿ. ಅದು ಒಂದು ಜಾತಿ ಸೂಚಕವಾದ್ದರಿಂದ ಮುಂದೆ ಗಲಾಟೆ ಆಗಬಹುದು ಅಂತ ಹೇಳಿ ಕೊನೆಗೆ ಅದನ್ನು ವಿರುಮಾಂಡಿ ಅನ್ನುವ ಒಂದು ಬದಲಾವಣೆಯೊಂದಿಗೆ ತರ್ತೀರಿ. ನೀವೇ ನಿರ್ದೇಶನ ಮಾಡಿದಂಥ ಹೇ ರಾಮ್ ಚಿತ್ರ, ಆ ಹೇ ರಾಮ್ನಲ್ಲಿರುವಂಥ ರಾಮ್ ಯಾರು? ರಾಮ ಕೂಡ ಧಾರ್ಮಿಕ ವ್ಯಕ್ತಿನೇ. ಅಲ್ಲಿ ನಿಮಗೆ ಯಾವುದೇ ಮೈಲಿಗೆ ಇರಲಿಲ್ಲ. ಇವತ್ತು ಈ ಚಿತ್ರವನ್ನು ಮಾಡುವಾಗ ನಿಮಗೆ ಸಂಸ್ಕೃತ ಬೇಡ, ಧಾರ್ಮಿಕತೆ ಬೇಡ. ಯಾಕೆ ಅಂದರೆ ನೀವು ಈಗ ಈ ಧಾರ್ಮಿಕತೆಯನ್ನು ವಿರೋಧಿಸುವಂಥ ಪಕ್ಷದೊಂದಿಗೆ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ, ಜೊತೆಗೆ ರಾಜ್ಯಸಭೆಯ ಮೆಂಬರ್ ಆಗೋದಕ್ಕೆ ಹೊರಟಿದ್ದೀರಿ. ಹಾಗಾಗಿ ನಿಮ್ಮ ಒಂದು ಗದ್ದುಗೆಯ ಸಲುವಾಗಿ ನಿಮ್ಮ ಸಿದ್ಧಾಂತಗಳನ್ನೆಲ್ಲ ನೀರಿನಲ್ಲಿ ಹೋಮ ಮಾಡಿ ನೀವೀಗ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಹೊರಟಿದ್ದೀರಿ. ಇದನ್ನೇ ಹೇಳಿದ್ದು ನಾನು, ನೀವು ಕೋರ್ಟ್ನಲ್ಲಿ ಗೆದ್ದಿರಬಹುದು, ಆದರೆ ಜನತೆಯ ಕೋರ್ಟ್ನಲ್ಲಿ ಸೋತಿದ್ದೀರಿ ಅಂತ. ನಿಮ್ಮ ರಾಜಕೀಯ ಪಕ್ಷ, ಆ ಪಕ್ಷದ ಧ್ಯೇಯೋದ್ದೇಶ, ಅದು ಹೇಗೆ ಹುಟ್ಟಿತು, ಹೇಗೆ ಬೆಳೀತು, ಮುಂದೆ ಹೇಗೆ ನೀವು ನಿಮ್ಮ ಹಿಂಬಾಲಕರಿಗೆ ಒಂದು ರೀತಿಯಲ್ಲಿ ಮೋಸ ಮಾಡಿದ್ರಿ, ಇದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ. ಯಾಕೆಂದರೆ ಕನ್ನಡಕ್ಕೆ ಅವಮಾನ ಮಾಡಿದಂಥ ನೀವು ಚಿತ್ರಜೀವನದಲ್ಲಿ ಮಾಡಿದಂಥ ಸಾಧನೆಗಳನ್ನು ಕುರಿತು ನಾವು ಹಿಂದೆ ಸಂಚಿಕೆಗಳನ್ನು ಬಹಳ ಗೌರವಯುತವಾಗಿ ಮಾಡಿದ್ದೀವಿ. ನಿಮ್ಮ ವೈಯಕ್ತಿಕ ಜೀವನದ ಯಾವುದೇ ಘಟನೆಗಳನ್ನು ನಾವು ಅಲ್ಲಿ ಉಲ್ಲೇಖ ಮಾಡಿಲ್ಲ. ಆದರೆ ಈಗ ನೀವು ಹಠಮಾರಿತನದಿಂದ ನಮ್ಮ ಭಾಷೆಯ ಮೇಲೆ ಒಂದು ರೀತಿಯಲ್ಲಿ ದುರಾಕ್ರಮಣವನ್ನು ಮಾಡಿದ್ದೀರಿ. ನೀವು ಈ ಚಿತ್ರದ ಆರಂಭದ ದಿನಗಳಲ್ಲಿ, ಬಿಡುಗಡೆಯಾದ ಆರಂಭದ ದಿನಗಳಲ್ಲಿ ಕೇವಲ ಕರ್ನಾಟಕದ ವಿರುದ್ಧ ಆಡಿದಂಥ ಮಾತುಗಳನ್ನು ನಿಮ್ಮ ಜನ ಬೆಂಬಲಿಸಿದರು ಅನ್ನುವ ಕಾರಣಕ್ಕೆ ನನ್ನ ಬೆನ್ನ ಹಿಂದೆ ನಿಂತಹ ತಮಿಳುನಾಡಿನ ಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಹೇಳಿದ್ರಿ. ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಭಾಷೆಗಿಂತ ನಮ್ಮ ಭಾಷೆ ಕೆಳಗಿನದು ಅನ್ನುವ ಕಾರಣಕ್ಕೆ ನಿಮ್ಮ ಜನ ನಿಮ್ಮನ್ನು ಬೆಂಬಲಿಸಿದರೆ ಹೊರತು, ಹಾಗೆ ಬೆಂಬಲಿಸೋದಾಗಿದ್ದರೆ ನಿಮ್ಮ ಚಿತ್ರವನ್ನು ಗೆಲ್ಲಿಸ್ಬೇಕಾಗಿತ್ತಲ್ಲ. ಎಲ್ಲಿ ಗೆಲ್ಲಿಸಿದ್ರು? ಚಿತ್ರ ನೆಲ ಕಚ್ಚಿ ಹೋಯ್ತಲ್ಲ. ನೋಡಿ, ತಮಿಳರಿಗೆ ತಮ್ಮದೇ ಭಾಷೆ ವಿಶ್ವದಲ್ಲಿ ಅತ್ಯಂತ ಹಳೆಯ ಭಾಷೆ ಅಂತ ಸಿದ್ಧಪಡಿಸುವಂಥ ಒಂದು ಹುಕಿ ಬಂದುಬಿಟ್ಟಿದೆ. ಎಲ್ಲಿ ನೋಡಿದ್ರು, ಯಾರು ನೋಡಿದ್ರು ಇದನ್ನೇ ಹೇಳ್ತಾರೆ. ಇದೆಲ್ಲದರ ಬಗ್ಗೆ ನನ್ನ ಮುಂದಿನ ಸಂಚಿಕೆಯನ್ನು ನೋಡಿ ನಿಮಗೆ ವಿವರಗಳು ಸಿಗುತ್ತೆ. ಅಂದರೆ ಇವತ್ತು ಪ್ರಪಂಚದಲ್ಲಿ ನಮ್ಮ ಧರ್ಮವೇ ಶ್ರೇಷ್ಠ, ನಾವೇ ಶ್ರೇಷ್ಠ ಅಂತ ಹೇಳಿ ಎಷ್ಟೋ ಧರ್ಮಗಳವರು ಮತಾಂತರವನ್ನು ಮಾಡೋದು, ಭಯೋತ್ಪಾದನೆಯನ್ನು ಮಾಡೋದು, ಅದರ ಮೂಲಕ
ತಾವೇ ಈ ಪ್ರಪಂಚದಲ್ಲಿ ಶ್ರೇಷ್ಠ ಅಂತ ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ನೀವು ತಮಿಳು ಭಾಷೆಯೇ ವಿಶ್ವದ ಅತ್ಯಂತ ಹಳೆಯ ಭಾಷೆ ಅಂತ ಹೇಳಿ ದಕ್ಷಿಣ ಭಾರತದ ಹಾಗೂ ಭಾರತದ ಬೇರೆ ಭಾಷೆಗಳ ಮೇಲೆ ಒಂದು ರೀತಿಯಲ್ಲಿ ಸವಾರಿ ಮಾಡೋದಕ್ಕೆ ಹೊರಟಿದ್ದೀರಿ. ಒಂದು ರೀತಿಯಲ್ಲಿ ಇದು ಕೂಡ ವೈಚಾರಿಕ ಭಯೋತ್ಪಾದಕತೆ. ಅದನ್ನು ನಾವೆಲ್ಲರೂ ಇವತ್ತು ಖಂಡಿಸಲೇಬೇಕಾಗಿದೆ. ಕಮಲ್ ಹಾಸನ್ ಅವರೇ, ನಿಮ್ಮ ಮೂಲ ಹೆಸರು ಪಾರ್ಥಸಾರಥಿ. ಅದು ಕೂಡ ತಮಿಳು ಮೂಲದ್ದಲ್ಲ. ಪಾರ್ಥಸಾರಥಿ ಅಂದರೆ ಕೃಷ್ಣನ ಹೆಸರೇ. ಪಾರ್ಥನ ಸಾರಥಿ ಅದು ಕೂಡ ಮಹಾಭಾರತದಿಂದ ಬಂದಿದ್ದು. ಇದು ಕೂಡ ಸಂಭವಾಮಿ ಯುಗೆ ಯುಗೆ ಅನ್ನೋದು ಕೂಡ ಮಹಾಭಾರತದಿಂದಾಗಿಯೇ ಭಗವದ್ಗೀತೆಯಿಂದಾಗಿ ಬಂದಿದ್ದು. ಒಂದು ಕಡೆಯಲ್ಲಿ ನಿಮಗೆ ಸಂಸ್ಕೃತ ಬೇಡ ಅಂದರೆ ನಿಮ್ಮ ಹೆಸರನ್ನು ಕೂಡ ಆ ಒಂದು ಹೆಸರು ಬೇಡ ಅಂತ ಹೇಳಿ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ದೀರಿ. ಅದು ಸಹ ತಮಿಳು ಮೂಲದ್ದಲ್ಲ. ನಿಮ್ಮ ಭಾಷಣಗಳಲ್ಲಿ ನೀವು ತಮಿಳು ಭಾಷೆಯನ್ನು ಮೆರೆಸ್ತೀರಿ, ಹಿಂದಿ ಭಾಷೆಯನ್ನು ಧಿಕ್ಕಾರ ಮಾಡ್ತೀರಿ, ಇಂಗ್ಲೀಷನ್ನು ಧಿಕ್ಕಾರ ಮಾಡ್ತೀರಿ. ಆದರೆ ನೀವು ಸಿನಿಮಾ ಮಾಡೋದಕ್ಕೆ ಹೊರಟಾಗ ನಿಮಗೆ ಇಂಗ್ಲೀಷ್ ಭಾಷೆಯ ಟೈಟಲ್ ಬೇಕು, ಇಂಗ್ಲೀಷ್ ಬೇಕೇ ಬೇಕು. ಜೊತೆಗೆ ಹಿಂದಿ ಚಿತ್ರರಂಗದಲ್ಲಿ ಕೂಡ ನೀವು ಬೆಳಿಬೇಕು ಅಂತ ಹೊರಟ್ರಿ. ಅಂದುಕೊಂಡಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಇವೆಲ್ಲವೂ ಇತಿಹಾಸ ನಿಮಗೂ ಗೊತ್ತಿದೆ, ನಾಡಿಗೂ ಗೊತ್ತಿದೆ. ಅಂದರೆ ನಿಮ್ಮ ತಮಿಳು ಭಾಷಾಭಿಮಾನ ಕೇವಲ ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ನಿಮ್ಮ ಚಿತ್ರವನ್ನು ಪ್ರಮೋಟ್ ಮಾಡುವಾಗ ಮಾತ್ರ ಬರುತ್ತೆ ಹೊರತು ಬೇರೆ ಸಂದರ್ಭಗಳಲ್ಲಿ ಆ ಭಾಷೆಯ ಬಗ್ಗೆ ಕೂಡ ನಿಮಗೆ ಯಾವುದೇ ಒಂದು ಅಭಿಮಾನ ಇಲ್ಲ. ಯಾಕೆಂದರೆ ನಿಮಗಿರೋದು ಒಂದೇ, ನಿಮ್ಮ ವೃತ್ತಿ ಜೀವನ, ಈಗ ನಿಮ್ಮ ರಾಜಕೀಯ ಜೀವನ, ನಿಮ್ಮ ಸ್ವಾರ್ಥ ಅಷ್ಟೇ. ನೀವು ಒಬ್ಬರೇ ಅಂತ ಅಲ್ಲ, ಚಿತ್ರರಂಗದಲ್ಲಿ ಅನೇಕರು ಇದೇ ರೀತಿಯಾಗಿ ಬದುಕ್ತಾ ಇರುವವರು. ಹಾಗೆ ಬದುಕೋದ್ರಿಂದ ಆಗಾಗ ನೀವು ದೇಶದ ಒಂದು ಶಾಂತಿಯನ್ನು ಕದಡುತ್ತೀರಿ, ಜನಗಳ ಮನಸ್ಸಿನಲ್ಲಿ ತಪ್ಪು ಅಭಿಪ್ರಾಯವನ್ನು ಬೀರ್ತೀರಿ. ಅದು ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ಈ ಸಂಚಿಕೆಯನ್ನು ಮಾಡಿದ್ದೀವಿ. ನಿಮ್ಮ ರಾಜಕೀಯ ಜೀವನದ ಬಗ್ಗೆ, ನಿಮ್ಮ ಪಕ್ಷದ ಬಗ್ಗೆ ಹಾಗೂ ನಿಮ್ಮ ಬೇರೆ ಬೇರೆ ರೀತಿಯ ಒಂದು ಅಪಸವ್ಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾವು ಸಂಚಿಕೆಯನ್ನು ಮಾಡ್ತೀವಿ. ಯಾಕೆಂದರೆ ನೀವು ಕನ್ನಡ ಭಾಷೆಯನ್ನು ನಿಮ್ಮ ಭಾಷೆಯಿಂದ ಹುಟ್ಟಿದೆ ಅಂತ ಹೇಳಿದ್ದು ಸಂವಿಧಾನಾತ್ಮಕವಾಗಿ ತಪ್ಪು. ಅದಕ್ಕೆ ಸಾಕ್ಷಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.